ನಾನು 1998ನೇ ಇಸ್ವಿಯಲ್ಲಿ ಅನಿರೀಕ್ಷಿತವಾಗಿ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡಿದ್ದೇನೆ. ನಾನು ಒಬ್ಬ ದೈಹಿಕ ಶಿಕ್ಷಣ ಶಿಕ್ಷಕನಾಗ್ತೇನೆ ಅಂತ ನಾನು ಭಾವಿಸಿರಲಿಲ್ಲ. ಆದರೆ ನನ್ನ ಅದು ಹಣೆ ಬರಹದಲ್ಲಿತ್ತು, ಯೋಗದಲ್ಲಿತ್ತು. 98ನೇ ಇಸ್ವಿಯಲ್ಲಿ ನಾನು ವೃತ್ತಿ ಜೀವನವನ್ನು ಪ್ರಾರಂಭ ಮಾಡಿ ಅದರಲ್ಲಿ ಸಾರ್ಥಕತೆಯನ್ನು ಪಡ್ಕೊಂಡಿದ್ದೇನೆ. ಯಾಕೆ ಈ ಮಾತನ್ನು ಉಲ್ಲೇಖಿಸ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇದು ನನ್ನ ವೃತ್ತಿ ಜೀವನದ ಬೆಳ್ಳಿ ಹಬ್ಬದ ವರ್ಷ 2023. 2023ರ ಈ ಬೆಳ್ಳಿ ಹಬ್ಬದ ಸಂದರ್ಭ ನನಗೆ ಭಗವಂತ ಒಂದು ಕನಸಿನ ಮನೆ ನಿರ್ಮಾಣ ಮಾಡತಕ್ಕಂಥ ಯೋಗವನ್ನ ಕಲ್ಪಿಸಿಕೊಟ್ಟಿದ್ದಾರೆ. जगज्जालपालं खजत्कण्ठमालं शरच्चन्द्रबालं महादैत्यकालं नभो नीलकायं दुरावारमायं सुपद्मासहायं भजेऽहं सदाम्बोधिवासं गलत्पुष्पहासं जगत्सन्निवासं शतादित्यभासं गदाचक्रशस्त्रं लसत्पीतवस्त्रं हसच्चारुवक्त्रं भजेऽहं रमाकण्ठहारं श्रुतिव्रातसारं जलान्तर्विहारं धराभारहारं चिदानन्दरूपं मनोव्यस्वरूपं धृतानेकरूपं भजेऽहं जराजन्महीनं परानन्दपीनं समाधानलीनं सदैवानदीनं जगज्जन्महेतुं सुरानीककेतुं त्रिलोकैकसेतुं भजेऽहं ಕೆಲವರಿಗೆ ಬೇಕಾದಷ್ಟು ಹಣ ಇರುತ್ತೆ, ಆದರೆ ಮನೆ ಕಟ್ತಕ್ಕಂಥ ಯೋಗ ಬರಲ್ಲ. ಕೆಲವರಲ್ಲಿ ಹಣ ಇರಲ್ಲ, ಆದರೆ ಸುಂದರವಾದಂಥ ಮನೆ ನಿರ್ಮಾಣ ಮಾಡತಕ್ಕಂಥ ಯೋಗ ಬರುತ್ತೆ. ನಾನು ಆ 2ನೇ ಸಾಲಿಗೆ ಸೇರ್ತೇನೆ. ನನಗೆ ಭಗವಂತನ ಅನುಗ್ರಹ, ನಮ್ಮ ಜಾಗದ ಎಲ್ಲ ದೈವಗಳ ಅವರ ಕೃಪೆಯಿಂದ, ನನ್ನ ಗುರು ಹಿರಿಯರ ಆಶೀರ್ವಾದದಿಂದ ನನಗೆ ಹೂವನ್ನು ಮೇಲಕ್ಕೆತ್ತುವ ಒಂದು ಸುಲಭ ಯಾವ ರೀತಿ ಇದೆ, ಹೂವನ್ನು ಮೇಲಕ್ಕೆತ್ತಿದಷ್ಟು ಸುಲಭದ ರೀತಿಯಲ್ಲಿ ಮನೆ ನಿರ್ಮಾಣ ಆಗಿದೆ ಅಂತ ಹೇಳಿಕ್ಕೆ ನಾನು ಬಹಳಷ್ಟು ಸಂತೋಷ ಪಡ್ತೇನೆ. ನಿರ್ವಿಘ್ನವಾಗಿ ನಮ್ಮ ಊಹೆಗೂ ಮೀರಿ ನಮ್ಮ ಮನೆಯ ಎಲ್ಲ ಕಾರ್ಯಕ್ರಮಗಳು ನಡೆದಿದೆ. ಇದಕ್ಕೆ ಭಗವಂತನ ಅನುಗ್ರಹ, ನಮ್ಮ ಶ್ರೀದೈವಗಳ ಕೃಪೆ ಮತ್ತು ನಮ್ಮ ಗುರು ಹಿರಿಯರ ಆಶೀರ್ವಾದ ಅಂತ ನಾನು ಭಾವಿಸಿಕೊಳ್ತೇನೆ. कृताम्नायगानं खगाधीशयानं विमुक्तेर्निदानं हरारातिमानं स्वभक्तानुकूलं जगद्वृक्षमूलं निरस्तार्थशूलं भजेऽहं समस्तामलेशं द्विरेवाभकेशं जगद्विम्बलेशं हृदाकाशदेशं सदा दिव्यदेहं विमुक्ताखिलेहं सुवैकुण्ठगेहं भजेऽहं
ನಾನು ನಮ್ಮ ಮನೆಯಲ್ಲಿ ಪ್ರಥಮ ಏನು ನಕ್ಷೆ ಮಾಡ್ತೇವೆ ಅದೇ ಸಂದರ್ಭದಲ್ಲಿ ನಾನು ಭಾವಿಸಿರುವುದು, ನಮ್ಮ ಮನೆಯಲ್ಲಿ ಒಂದು ಭಗವಂತನ ದೇವರ ಕೋಣೆ ಎಲ್ಲಕ್ಕಿಂತ ಮಾದರಿಯಾಗಿರಬೇಕು. ಯಾರಾದ್ರೂ ನಮ್ಮ ಮನೆಗೆ ಬಂದ್ರೆ ದೇವರ ಕೋಣೆ ವಿಶೇಷವಾಗಿದೆ ಅಂತ ಹೇಳಬೇಕು ಎನ್ನುವಂತಹ ಕನಸಿತ್ತು. ಕನಸಿನ ಮನೆಯಲ್ಲಿ ಅದೊಂದು ಕನಸಿತ್ತು. ಪ್ರಾಯಶಃ ಅದು ಕೂಡ ನಮ್ಮ ಊಹೆಗೆ ಮೀರಿ. ನಾವೇನು ಬಹಳ ದೊಡ್ಡ ಶಿಲ್ಪಿಗಳನ್ನ ಆಹ್ವಾನ ಮಾಡಿಲ್ಲ. ನಮ್ಮ ಸಾಮಾನ್ಯ ಕೆಲಸದವರೇ ಒಂದು ಸುಂದರವಾದಂತಹ ದೇವರ ಕೋಣೆಯನ್ನು ನಿರ್ಮಾಣ ಮಾಡಿದ್ದಾರೆ. ನಮಗೆ ಅದರಲ್ಲಿ ಆತ್ಮತೃಪ್ತಿ ಇದೆ. ಭಗವಾನ್ ಶಾಂತಿನಾಥ ಸ್ವಾಮಿಯ ಒಂದು ವಿಗ್ರಹವನ್ನ ನೋಡುವುದೊಂದು ಭಾಗ್ಯ ಅಂತ ನಾವು ಭಾವಿಸಿದ್ದೇವೆ. ಈ ನಿಟ್ಟಿನಲ್ಲಿ ಈ ಸುಂದರ ಮನೆಯಲ್ಲಿ ನಮ್ಮ ದೇವರ ಕೋಣೆ ನಮ್ಮ ಒಂದು ಕನಸು ಅದು ನನಸಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಈ ಕಾರ್ಯಕ್ರಮ ಎಲ್ಲರ ಆಶೀರ್ವಾದದಿಂದ ಯಶಸ್ಸನ್ನ ಸಾಧಿಸಿದಂತ ಹೇಳಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ನಮಸ್ಕಾರ. ಜೈ ಜಿನೇಂದ್ರ.